ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಾಮಾಣಿಕ ಪ್ರಯತ್ನದಿಂದ ಲೋಳಾಸುರ ಹೊಸ ಸೇತುವೆ ನಿರ್ಮಾಣಕ್ಕೆ 30.21 ಕೋಟಿ ರೂಪಾಯಿ ಅನುದಾನವೂ ಕೂಡ ಬಿಡುಗಡೆಯಾಗಿದ್ದು 1.5 ವರ್ಷದ ಒಳಗೆ ಕಾಮಗಾರಿಯು ಮುಗಿಯಲಿದೆ ಎಂದು ಅರಭಾವಿ ಶಾಸಕ ಮತ್ತು ಬಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಂಗಳವಾರ ಇಲ್ಲಿಗೆ ಸಮೀಪದ ಲೋಳಾಸುರ ಗ್ರಾಮದಲ್ಲಿ ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ 31 ಕಿಲೋಮೀಟರ್ 101.30 ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ 30.21 ಕೋಟಿ ರೂಪಾಯಿ ವೆಚ್ಚದ ಲೋಳಾಸುರ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸೇತುವೆ ನಿರ್ಮಾಣಕ್ಕೆ ಅನುದಾನವನ್ನು ತಂದಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಈ ಸೇತುವೆ ನಿರ್ಮಾಣದಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ಬಹಳಷ್ಟು ಅನುಕೂಲಕರವಾಗಿದೆ. ಮಳೆಗಾಲ ಪ್ರವಾಹದಂತಹ ಸಂದರ್ಭದಲ್ಲಿ ಅದನ್ನ ಎದುರಿಸಲಿಕ್ಕೆ ಇನ್ನು ಮುಂದೆ ಸರಳವಾಗುತ್ತೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಸಣ್ಣ ಸೇತುವೆ ಮತ್ತು 1964ರಲ್ಲಿ ನಿರ್ಮಾಣವಾಗಿರುವ ದೊಡ್ಡದಾದ ಸೇತುವೆಯ ಮಧ್ಯ ಹೊಸ ಸೇತುವೆಯು ತಲೆ ಎತ್ತಲಿದೆ. ಎರಡು ಸೇತುವೆಗಳಿಗೆ ಯಾವುದೇ ಹಾನಿಯಾಗದಂತೆ ಕಾಮಗಾರಿಯನ್ನ ಕೈಗೊಳ್ಳಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ. ಬ್ರಿಟಿಷರ ಅವಧಿಯಲ್ಲಿ ನಿರ್ಮಾಣವಾಗಿರುವ ಸಣ್ಣ ಸೇತುವೆಯು ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಸಂಚರಿಸುವ ಭಕ್ತಾದಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಳಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಅದರಂತೆ ನಾವು ಹುಟ್ಟುವ ಮುನ್ನ ನಿರ್ಮಾಣವಾಗಿರುವ ಮುಖ್ಯ ಸೇತುವೆಗೆ ಯಾವುದೇ ಹಾನಿಯಾಗದಂತೆ ಕೆಲಸವನ್ನು ನಿರ್ವಹಿಸಲು ಸೂಚಿಸಲಾಗಿದೆ ಎಂದಿದ್ದಾರೆ. ಈಗ ನಿರ್ಮಾಣವಾಗಲಿರುವ ಹೊಸ ಸೇತುವೆಯು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಜಾರಕಿಹೊಳಿ ಸಹೋದರರು ಕೂಡಿಕೊಂಡು ಸೇತುವೆನ ನಿರ್ಮಾಣ ಮಾಡಿದ್ದಾರೆಂಬ ಹೆಸರು ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಅಧಿಕಾರಕ್ಕಿಂತ ನಾವು ಮಾಡುವ ಕಾರ್ಯಗಳು ಕೂಡ ಜನಮಾನಸದಲ್ಲಿ ಉಳಿಬೇಕು ಅಂದಾಗ ಮಾತ್ರ ಕೆಲಸವನ್ನ ಮಾಡಿರುವುದಕ್ಕೆ ಸಾರ್ಥಕವಾಗುತ್ತೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ಬಹಳ ದಿನದ ಬೇಡಿಕೆ ಅಥವಾ ಬಹು ಕನಸಾದಂತ ಲೋಳಸೂರು ಅಂದ್ರೆ ಸೇತುವೆ ನಿರ್ಮಾಣ ಆಗಬೇಕು, ಇನ್ನೂ ದೊಡ್ಡದಾಗಿ ಆಗಬೇಕು, ಮಳೆಗಾಲದಲ್ಲಿ ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ ಬಹಳ ದಿವಸದಿಂದ ಈ ಭಾಗದ ಜನರ ಬೇಡಿಕೆ ಆಗಿತ್ತು. ಯಾಕಂದ್ರೆ ನೀವೆಲ್ಲ ನೋಡಿದಂಗೆ ಪ್ರತಿ ಸಲ ಜೂನ್ ಜುಲೈ ಆಗಸ್ಟ್ ಒಳಗೆ ಮಳೆ ಬಂತಂದ್ರೆ ನಮಗೆ ಬ್ರಿಡ್ಜ್ ಎಲ್ಲ ಕಟ್ ಆಗ್ತಿತ್ತು. ಭಾಳ ಈ ಕಡೆ ಸಾರ್ವಜನಿಕ ತೊಂದರೆ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು 2.5 ವರ್ಷದಿಂದ ಈ ನಮ್ಮ ಭಾಗದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ PWD ಮಂತ್ರಿಯವರು ಆದ ನಂತರ ನಮಗೊಂದು ಅವಕಾಶ ಸಿಕ್ತು. ನಾವು ಅವ್ರಿಗೆಲ್ಲರಿಗೂ ವಿನಂತಿ ಮಾಡಿದ್ವಿ, ಯಾಕಂದ್ರೆ ಈ ಬ್ರಿಡ್ಜ್ ದೊಡ್ಡದಾಗಬೇಕು, ಸಾರ್ವಜನಿಕ ಅನುಕೂಲ ಆಗ್ಬೇಕಂತೇಳಿ ಅವರೆಲ್ಲರೂ ಯಾಕಂದ್ರೆ ಭಾಳ ಅವರ ಪ್ರಯತ್ನ ಮಾಡಿ ಸುಮಾರು ಅಂದ್ರೆ 32 ಕೋಟಿ ವೆಚ್ಚದಲ್ಲಿ ಲೋಳಸೂರಿಗೆ ಹೊಸ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟರು. ಈ ವೇದಿಕೆ ಮುಖಾಂತರ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರಂದ್ರೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಅಭಿನಂದನೆ ಧನ್ಯವಾದ ಹೇಳ್ತೀನಿ. ಮತ್ತೆಲ್ಲರೂ ಈ ಬ್ರಿಡ್ಜ್ ಆಗೋಕ್ಕಿಂತ ಮೊದಲು ಲೋಳಸೂರು ಗ್ರಾಮದಲ್ಲಿ ಎಲ್ಲ ನಮ್ಮ ರೈತರು ಯುವಕರು ಭಾಳ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಬ್ರಿಡ್ಜ್ ಎಲ್ಲಿ ಬರ್ತೈತಿ, ಯಾವ ಥರ ಆಗ್ತೈತಿ, ನಮ್ಮ ಎಲ್ಲ ಪೈಪ್ಲೈನ್ ಅದಾವು ಅಥವಾ ಮನೆಗಳಿಗೆ ಡ್ಯಾಮೇಜ್ ಆಗ್ತೈತಿ ಅಂತೇಳಿ ಎಲ್ಲರೂ ಭಾಳ ಅಂದ್ರೆ ಚರ್ಚೆ ಆದ ನಂತರ ಈಗೆಲ್ಲರೂ ನಮ್ಮೆಲ್ಲ PWD ಹಿರಿಯ ಅಧಿಕಾರಿ ಚೀಫ್ ಇಂಜಿನಿಯರ್ ಇಲ್ಲಿ ಸ್ಥಳೀಯ ಎಲ್ಲ ಇಂಜಿನಿಯರ್ಗಳು ಕೂಡಿ ಏನು ಮಾಡಿದ್ರೆ ಯಾರಿಗೂ ಅಂದರೆ ಸಮಸ್ಯೆ ಆಗಿರಬಾರ್ದು ಅಂತೇಳಿ ಆ ಥರ ಒಂದು ಯೋಜನೆ ತಯಾರು ಮಾಡಿ ಇವತ್ತು ಯಾರ ಪೈಪ್ಲೈನ್ಗೂ ತೊಂದರೆ ಆಗೋದಿಲ್ಲ, ಯಾರ ಮನೆಗಳಿಗೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಆ ರೀತಿಯಿಂದ ಯಾರಿಗೂ ತೊಂದರೆ ಆಗದಂಗೆ ಈ ಅಂದರೆ ಸೇತುವೆ ನಿರ್ಮಾಣ ಆಗ್ತಾಯಿದೆ. ಅದು ತಮಗೆಲ್ಲ ಗೊತ್ತಿದ್ದಂಗೆ ಇದೊಂದು ದೇವ್ರನ್ನ ಎಂಥ ಅವಕಾಶ ಕೊಟ್ಟಂದ್ರೆ 1964ರಲ್ಲಿ ಈ ಹೊಸ ಬ್ರಿಡ್ಜ್ ಆಯ್ತು. ಇದು 64ರಾಗ ಅಂದ್ರೆ ನಾವೆಲ್ಲ ಹುಟ್ಟೋಕ್ಕಿಂತ ಮೊದಲು ಈ ಸಣ್ಣ ಬ್ರಿಡ್ಜು ಬ್ರಿಟಿಷ್ ಕಾಲಕ್ಕಿಂತ ನಮಗೆ ಗೊತ್ತಿಲ್ಲ ಅಂದ್ರೆ ಎಷ್ಟೋ 100 ವರ್ಷ ಇರ್ಬೋದು, 120 ಆ ಬ್ರಿಡ್ಜ್ ಆಯ್ತು. ಎಲ್ಲರದು ಬೇಡಿಕೆ ಏನಿತ್ತಂದ್ರೆ ಹಳಿ ಬ್ರಿಡ್ಜ್ ತೆಗಿಬಾರ್ದು ಅಂತೇಳಿ ಇತ್ತು. ಯಾಕಂದ್ರೆ ತೆಗಿಬೇಕಂತೇಳಿ ಇಲಾಖೆದವ್ರು ಹೇಳ್ತಿದ್ರು, ಅದನ್ನು ತೆಗಿಬಾರ್ದು ಅಂತೇಳಿ ಭಾಳ ಒಂಥರ ಅದು ಹಳಿ ಬ್ರಿಡ್ಜ್ ಐತಿ, ಬ್ರಿಟಿಷ್ ಕಾಲ ಕಟ್ಟಿದೈತಿ, ಕಲ್ಲಿನಾಗ ಕಟ್ಟಿದೈತಿ. ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವಂಥ ಜನಕ್ಕೆ ಅದು ಭಾಳ ಅನುಕೂಲ ಆಗ್ತೈತಿ. ಅಲ್ಲೇ ಕೆಳಗೆ ಬಂದು ಟ್ರ್ಯಾಕ್ಟ್ರು ಅಥವಾ ಚಕಡಿ ತೊಗೊಂಬಂದು ಅಲ್ಲೇ ಹೊಳಿಗೆ ಅಂದ್ರೆ ದೇವ್ರ ಪೂಜೆ ಮಾಡಿ ಹೋಗ್ತಿದ್ರು. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಆಸು ಅದು ಬ್ರಿಡ್ಜ್ ಉಳಿತು, ಇದು ಉಳಿತು, ನಡು ಒಂದು ಹೊಸ ಬ್ರಿಡ್ಜ್ ಆಯ್ತು. ಅದಕ್ಕೆ PWD ಅಧಿಕಾರಿ ಅವರಿಗೆ ಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ. ಯಾಕಂದ್ರೆ ಎಲ್ಲರೂ ಅಂದ್ರೆ ನನಗೆ ಯಾಕಂದ್ರೆ ಇಷ್ಟು ಬಂದ ಖುಷಿಲಿ ಪೂಜೆ ಮಾಡಿ ಅಂದ್ರೆ ನೋಡ್ಲಿ. ಯಾಕಂದ್ರೆ ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ 50 ವರ್ಷ ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವೆಲ್ಲ ಮಾಡಿದಂಥ ಕೆಲಸ ನೆನಪು ಉಳಿತೈತೆ. ಯಾಕಂದ್ರೆ ಈ ಬ್ರಿಡ್ಜು ಇಲ್ಲಪ್ಪ ಜಾರಕಿಹೊಳಿ ಸಹೋದರೆಲ್ಲ ಕೂಡಿ ಈ ಬ್ರಿಡ್ಜ್ ನಿರ್ಮಾಣ ಮಾಡಿ ಅಂತೇಳಿ ಇನ್ನು 100 ವರ್ಷ ನಂತರ ಮಂದಿ ಮಾತಾಡ್ತಾರೆ. ಇಲ್ಲ ಅವಾಗ 64ದಾಗ ಇದಾಗಿತ್ತು, ಅದು ಬ್ರಿಟಿಷ್ ಕಾಲ ಆಗಿತ್ತು. ಇದೆಲ್ಲ ಜಾರಕಿಹೊಳಿ ಸಹೋದರು ಕೂಡಿ ಇವು ದೊಡ್ಡ ಬ್ರಿಡ್ಜ್ ನಿರ್ಮಾಣ ಮಾಡ್ರು, ಯಾರಿಗೂ ತ್ರಾಸ. ಇದನ್ನು ಇನ್ನೂ 50-100 ಸಾವಿರ ಜನ ಮಾತಾಡ್ತಾರಲ್ಲ, ಹಂಗೆ ಮಾತಾಡುವಂಥ ನೆನಪಿರುವಂಥ ಕೆಲಸನ ಈಗೆಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಗೋಕಾಕ್ ಶಾಸಕರಾದ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು, ನಾವು ಅಧಿಕಾರಿಗಳೆಲ್ಲ ಕೂಡಿ ಮಾಡಿದ್ದೀವಿ.
ಇದನ್ನು ಆದಷ್ಟು, ಯಾಕಂದರೆ ಚೀಫ್ ಇಂಜಿನಿಯರ್ ಅವರು ಹೇಳಿದ್ರು 1.5 ವರ್ಷದೊಳಗೆ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಅಂದರೆ ಬ್ರಿಡ್ಜ್ ವರ್ಕ್ ಸ್ಟಾರ್ಟ್ ಮಾಡಿ 1.5 ವರ್ಷ ನಂತರ ಮತ್ತು ಮಂತ್ರಿಗಳು ಗೋಕಾಕ್ MLA ಅವ್ರು ಕರೆದು ಲೋಕಾರ್ಪಣೆ ಮಾಡೋಣ. ಮತ್ತು ಈ ಬ್ರಿಡ್ಜ್ ಆಗೋದ್ರಿಂದ ಸಾರ್ವಜನಿಕರು ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಈ ಭಾಗದ ಎಲ್ಲ ಏನು ರೈತರದಾರು ಈ ಬ್ರಿಡ್ಜ್ ಕಟ್ಟಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳುತ್ತಾ ಇವತ್ತೆಲ್ಲರೂ ಬಂದು ಈ ಪೂಜೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕಾಗಿ ಇಲ್ಲಿದ್ದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷತೆಯನ್ನ ಲೋಳಸೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಗಡಾದ ವಹಿಸಿದ್ರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಹುಲ್ ಜಾರಕಿಹೊಳಿ, ರಾಷ್ಟ್ರೀಯ ಹೆದ್ದಾರಿ ಉತ್ತರ ವಲಯ ಬೆಳಗಾವಿ ಮುಖ್ಯ ಅಭಿಯಂತರ ಮನ್ಮಥಯ್ಯ ಸ್ವಾಮಿ, ರಾಷ್ಟ್ರೀಯ ಹೆದ್ದಾರಿ ವಿಜಯಪುರ ಉಪವಿಭಾಗದ ಎಇಇ ವಿವೇಕಮಠ, ಪ್ರಭಾಸ್ ಶುಗರ್ಸ್ ಅಧ್ಯಕ್ಷ ಸಿದ್ದಲಿಂಗಪ್ಪ ಕಂಬಳಿ, ಗೋಕಾಕ ಟಿಎ ಪಿಸಿಎಂಎಸ್ ಅಧ್ಯಕ್ಷ ಅಶೋಕ್ ನಾಯ್ಕ, ಸಂಜಯ್ ನಿಂಬಾಳ್ಕರ್, ಗೋಕಾಕ ಪಿಡಬ್ಲ್ಯೂಡಿ ಎಇಇ ಅವತಾಡೆ, ಲೋಳಸೂರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗವ್ವ ಅಗಸ್ತಿ, ನ್ಯಾಯವಾದಿಗಳು ಆದ ಲಕ್ಷ್ಮಣ ತಪಶಿ, ಬೆಳಚಿನಮರಡಿ, ಗೋಕಾಕ್ ನಗರಸಭೆ ಮಾಜಿ ಅಧ್ಯಕ್ಷರು ಆದ ಪ್ರಕಾಶ್ ಮುರಾರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.